ಟೋಟಲ್ ಲೆಂಗ್ತು 1.8 ಕಿಲೋಮೀಟರ್ ಇದೆ. ಸ್ಟಾರ್ಟಿಂಗ್ 300 ಮೀಟರು ನಮ್ಮ ಕಾರ್ಪೊರೇಷನ್ ಏರಿಯಾದಲ್ಲಿ ಬರುತ್ತೆ. ಅದನ್ನ ಬಾಕಿ ಉಳಿದಿದ್ದ 1.49 ಕಿಲೋಮೀಟರ್ ರಸ್ತೆಯನ್ನು ನಾವು KS-04 68 ಪ್ಯಾಕೇಜಲ್ಲಿ ಕೈಗೊಂಡಿದ್ವಿ ಅಭಿವೃದ್ಧಿಗೆ. ಅದು ಒಂದು ಟೈಮ್ ಇಂಪ್ರೂವ್ಮೆಂಟು, 5 ವರ್ಷ ಮೇಂಟೆನೆನ್ಸು, ಆಮೇಲೆ 6ನೇ ವರ್ಷ ರಿನ್ಯೂವಲ್ ಅಂತ. ಅದು 6ನೇ ವರ್ಷದ ರಿನ್ಯೂವಲ್ 19/2/2025 ಮಾಡಬೇಕಾಗಿತ್ತು ನಾವು. ಆ ಸಮಯದಲ್ಲಿ ಏನಾಗಿದೆ, ನಮ್ಮ RWS JJM ಸ್ಕೀಮ್ ವತಿಯಿಂದ ಕಾದರ್ವಾಡಿ ವಿಲೇಜ್ನಲ್ಲಿ ಒಂದು ಸುಮಾರು 600 ಮೀಟ್ರ್ ರಸ್ತೆ ಏನೈತಲ್ಲ ವಿಲೇಜ್ನಲ್ಲಿ, ಅವರು ವಾಟರ್ ಸಪ್ಲೈ ಪೈಪ್ಲೈನ್ ಹಾಕಲಿಕ್ಕೆ ಒಂದು ಸ್ವಲ್ಪ ಇದನ್ನ ಮಾಡಿಬಿಟ್ಟು ನಮ್ಮ ಕ್ಯಾರೇಜ್ ವೇ ಎಲ್ಲ ಡಿಸ್ಟರ್ಬ್ ಮಾಡಿದರು. ಅದಕ್ಕೆ ಅವ್ರು ರಿಸ್ಟೋರ್ ಮಾಡಿ ಕೊಟ್ಟ ನಂತರ ನಾವು ಕೆಲಸ ಮಾಡತ್ತೇವೆ ಅಂತ ಹೇಳಿದ್ವಿ. ಬಾಕಿ 900 ಏನಿದೆ ಅಲ್ಲ, ನಿಯರ್ ಅಬೌಟ್ 900 ಮೀಟ್ರ್ ಏನು ಮಾಡಿದೆ, ಈಗಾಗಲೇ ರಿನ್ಯೂವಲ್ ಮಾಡಿದ್ವಿ ಲಾಸ್ಟ್ ಇಯರನ್ನೇ. ಮತ್ತು ಈ ನೆಲೆಯಲ್ಲಿ ಇನ್ನೂ 500 ಮೀಟ್ರ್ ಕಾಂಟ್ರಾಕ್ಟರ್ ಕೆಲಸ ಮಾಡೋದಿರೋದ್ರಿಂದ ಅವ್ನಿಗೆ ಯಾವುದೇ ಬಿಲ್ ಪೇಮೆಂಟ್ ಮಾಡಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ. ಆದರೆ ಏನಾಗಿದೆ, ರೋಡು JJM ಸ್ಕೀಮ್ನಿಂದ ಹಾಳಾಗಿರೋದ್ರಿಂದ ಅದನ್ನ JJM ವತಿಯಿಂದ ರಿಸ್ಟೋರ್ ಮಾಡಿ ಕೊಡಬೇಕಾಗಿದೆ. ಅವರು ಮಳೆಗಾಲದಲ್ಲಿ ಜನ ಎಲ್ಲ ಬೀಳ್ತಾರಂತ ಈ ರಾಕೇಶ್ ಪಾಟೀಲ್ ಅವರು ಬಂದು ಇಲ್ಲಿ ಆಫೀಸ್ನಾಗ ಕಂಪ್ಲೇಂಟ್ ಮಾಡಿದ್ದಕ್ಕೆ WMM ಮಾಡಿಬಿಟ್ಟು ರಿಸ್ಟೋರ್ ಮಾಡಿದರು. ಮತ್ತು ಈ ವರ್ಷ ತಮಗೆಲ್ಲ ಗೊತ್ತಿರೋ ಹಂಗೆ ಜನವರಿಯಿಂದ ನವಂಬರ್ವರೆಗೇನು ಮಳೆ ಆಗ್ತದೆ. ಹಂಗಾಗಿ WMM ಎಲ್ಲ ಡಿಸ್ಟರ್ಬ್ ಆಗಿದೆ. ಈಗ ನಮ್ಮ ಪ್ಯಾಕೇಜ್ ಹಿಡಿದಂಥ ಕಾಂಟ್ರಾಕ್ಟ್ರ್ ಅದು ನನಗೆ ರಿನ್ಯೂವಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ ಅಂತ ಅದಾನೆ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಎರಡೇ ಆಪ್ಷನ್ ಇದೆ. ಒಂದು, ಅದನ್ನ ಅವನದು ರಿಸ್ಕ್ ಆ್ಯಂಡ್ ಕಾಸ್ಟ್ ಮಾಡಿಬಿಟ್ಟು ಅವನದು ಟೆಂಡರ್ ಕ್ಲೋಸ್ ಮಾಡಿ ಹೊಸದಾಗಿ ಟೆಂಡರ್ ಕರೆದು ರೋಡ್ ಮಾಡಬೇಕು. ಇಟ್ ವಿಲ್ ಟೇಕ್ ಅರೌಂಡ್ 3 to 4 months. ನಾವೆಲ್ಲ ಒಂದು ಕ್ಲೋಸರ್ ಮಾಡಿಬಿಟ್ಟು ಆಮೇಲೆ ಹೊಸದಾಗಿ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದು ಎಲ್ಲ ಮಾಡಲಿಕ್ಕೆ ಇಟ್ ಹ್ಯಾಸ್ ಸಮ್ ಪ್ರೊಸೀಜರ್ಸ್, ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಇರುತ್ತೆ. ಅದ್ರ ಪ್ರಕಾರ ಅಂದರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 3 to 4 months. ಅದನ್ನೇ ಹೇಳ್ತಾ ಇದ್ದಾನೆ. ಅದ ಪಾಯಿಂಟ್ಸ್ ಬರ್ತಾನೆ. ಅರ್ಧ ಬಿಲ್ ಅಂದರೆ ಏನದೆ, ನಮ್ಮದು ಒರಿಜಿನಲ್ ಕಾಂಟ್ರಾಕ್ಟ್ ಏನಿದೆ ಅಲ್ಲ ಅದನ್ನ ಕ್ಲೋಸ್ ಮಾಡ್ಬೇಕು ನಾವು. ಅವನು ಕಾಂಟ್ರಾಕ್ಟರ್ ಏನಂತ ಇದ್ದಾನೆ, ಅದು ಡಿಸ್ಟರ್ಬ್ ಆಗಿರೋದ್ರಿಂದ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ರಿನ್ಯೂವಲ್ ಅಂದ್ರೆ ಏನಿರ್ತದೆ, ಓನ್ಲಿ MSS. ಹೌದು, ಯಾವುದು ಅದು ನಾವು ಮೇಲ್ಗಡೆ ಬರಿತೇವೆ. ಯಾಕಂದ್ರೆ ಇಟ್ ಈಸ್ ನಾಟ್ ಎ ಮಿಸ್ಟೇಕ್ ಆಫ್ ಕಾಂಟ್ರಾಕ್ಟರ್. ನಮ್ಮ ಕಾಂಟ್ರಾಕ್ಟರ್ ಮಿಸ್ಟೇಕ್ ಅಲ್ಲ. ಡಿಸ್ಟರ್ಬ್ ಮಾಡಿದವ್ರಿಗೆ ನೀವು ರೋಡ್ ಹಾಳು ಮಾಡಿರ್ತಾರೆ, ಅವ್ನಿಗೆ ಕೆಲಸ ಮಾಡಂದ್ರೆ ಅವ್ನು ಹೆಂಗೆ ಮಾಡ್ತಾನೆ? MSS ಅಷ್ಟೇ ಇದೆ ಅದು ರಿನ್ಯೂವಲ್ನಲ್ಲಿ. ಯಾವುದು ಇದು ಎಲ್ರದೂನ ತಪ್ಪದು. ಯಾಕಂದ್ರೆ ಇಲ್ಲೇನ ಗ್ರಾಮಸ್ಥರು ಪೈಪ್ಲೈನ್ ಹಾಕ್ಸ್ಕೋಬೇಕಾದ್ರೆ ರೋಡ್ ನಡು ಹಾಕ್ಸ್ಕೋಬಾರ್ದು ಅನ್ನೋದು ಅವ್ರಿಗೂ ಅರಿಬೇಕು. ಅವ್ರ ಊರಲ್ಲೇನ ಅದು ಹೋಗಿದೆ ಪೈಪ್ಲೈನ್, ರಸ್ತೆ ಪೂರ ನಡುವ ಅಡ್ಡಿ ಹಾಕ್ತಿರ್ಬೇಕಾದ್ರೆ ಅವಾಗ ಅಬ್ಜೆಕ್ಷನ್ ಮಾಡಿದ್ರೆ ಇದು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಅವನು ಈಗ ಲೆಟರ್ ಕೊಟ್ಟದಾನ, ಆದ್ರೂ ಈಗ ನಿನ್ನೆ ಬಂದು ಲೆಟರ್ ಕೊಟ್ಟದ. ಯಾವುದು ಪ್ರೊಟೆಸ್ಟ್ ಅಂದ್ರೆ ನೋಡ್ರಿ, ಅವಾಗನು ನಾವು ಇದು 1 ವರ್ಷದ ಇಶ್ಯೂ ಇದೆ. ಅವ್ರು ಬಂದಿದ್ದು ಇಲ್ಲನ ಈಗ June Julyನಲ್ಲಿ ಅವರು ನಮಗೆ ಬಂದು ಭೇಟಿಯಾಗಿದ್ದಾರೆ. ಅವರು ರಾಕೇಶ್ ಅವರು June Julyನಲ್ಲಿ, ಈ 25 June Julyನಲ್ಲಿ ಭೇಟಿಯಾಗಿದ್ದಾರೆ. ಆ ಟೈಮ್ನಾಗ ಏನಾಗಿತ್ತು, ನಾವು RWSದವ್ರಿಗೆ ಇನ್ಸಿಸ್ಟ್ ಮಾಡಿದ್ದಕ್ಕೆ ಅವರು WMM ಮಾಡಿದರು. ಮಳೆ ಹತ್ತಿರೋದ್ರಿಂದ ಅದು WMM ಎಲ್ಲ ಡಿಸ್ಟರ್ಬ್ ಆಗಿದೆ. ಅವ್ರು ಏನಂತ ಇದ್ದಾರೆ, ಕೆಲಸ ಎಲ್ಲ ನಾವು ಮಾಡಿದ್ದೇವೆ, ನಾವು ರಿಸ್ಟೋರೇಷನ್ ಮಾಡಿದೇವೆ ಅಂತ. ಒಂದು ನಮಗೆ ಇನ್ನೊಂದು ಏನಿದೆ, ಅವ್ರು ಏನು ಎಸ್ಟಿಮೇಟ್ನಲ್ಲಿ ಏನು ಪ್ರಯೋಜನ ಇದೆ, ಏನು ಮಾಡಿದಾರೆ, ವಿ ಹ್ಯಾವ್ ಟು ವೆರಿಫೈ. ಒಂದು ವೇಳೆ ಅವರು ಪೂರ್ಣ ಪ್ರಮಾಣದಲ್ಲಿ ಮತ್ತು ನಮ್ಮದು ಒರಿಜಿನಲ್ ಸ್ಟೇಜಿಗೆ ತರೋ ಎಸ್ಟಿಮೇಟ್ ಇತ್ತಂದರೆ ಅವ್ರ ಕಡೆ ಅಂತ ಕೆಲಸ ಮಾಡಿಸ್ಕೊಂಡು ಆಮೇಲೆ ನಾವು ಇನ್ನ ಕಡೆ ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅವ್ರ ಎಸ್ಟಿಮೇಟ್ನಲ್ಲಿ WMM ಅಷ್ಟೇ ಇದ್ದರೆ ವಿ ವಿಲ್ ರೈಟ್ ಟು ಅವರ್ ಹೈಯರ್ ಆಫೀಸರ್, ಹಿಂಗಾಗಿದೆ, ಅವರು ರಿಸ್ಟೋರ್ ಮಾಡಿದ್ರು, ಮಳೆಗಾಲದಲ್ಲಿ ಅದು ರೋಡ್ ಕೆಟ್ಟಿದೆ, ಅದಕ್ಕೇನಾದರೂ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನಂದ್ರೆ ನಮ್ಮ ಇದರಲ್ಲಿ ಎಸ್ಟಿಮೇಟ್ ಮಾಡಿಬಿಟ್ಟು ನಾವು ಇದನ್ನ ಮಾಡ್ತೀವಿ, ರಿನ್ಯೂವಲ್ ಮಾಡಿಸ್ತೀವಿ. ಅಲ್ಲ, ಈಗ ಜೀವದ ಪ್ರಶ್ನೆ ನೋಡ್ರಿ, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಏನಿದೆ ರೀ, ಇದು ಸೆಂಟ್ರಲೈಸ್ ಇರೋದ್ರಿಂದ ನಾವು ಪ್ರತಿಯೊಂದಕ್ಕೆಲ್ಲ ನಮ್ಮ ಹೆಡ್ ಆಫೀಸ್ನಲ್ಲಿ ಕೇಳಿ ಅಪ್ರೂವಲ್ ಮಾಡ್ಕೊಂಡು ಮಾಡ್ಬೇಕು. ನಾವು ನಮ್ಮ ಹತ್ರ ಏನೂ ಒಂದು ಫಂಡ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅದನ್ನ ಅವ್ರಿಗೆ ಸಾಕಷ್ಟು ಸಲ ನಾವು ಅವ್ರಿಗೆ ಇದು ನೀವು ಇವತ್ತು ಬಂದಿದಾರ, ಅವ್ರಿಗೆ ನಾವು ಸಾಕಷ್ಟು ಸಲ ಅವರು ನಮ್ಮ ಆಫೀಸ್ಗೆ ಬಂದಿದ್ದಾರೆ, ಅವ್ರಿಗೆ ಇದನ್ನೇ ಮಾತು ಹೇಳ್ತಾ ಇದಾವೆ ನಾವು ಅವ್ರಿಗೆ. ಪರಿಹಾರ ಅದನ್ನೇ ಹೇಳ್ತಾ ಇದ್ದಾನಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಇಂದ 2 ಆಪ್ಷನು. ಒಂದು, ವಿ ಹ್ಯಾವ್ ಟು ಚೆಕ್ ದ ಎಸ್ಟಿಮೇಟ್ ಆಫ್ JJM.
ಅವರು ಬರೀ WMM ಮಾಡಿ ಇದು ನಷ್ಟ ಮಾಡಿದರೆ ನಾವು ಏನು ಮಾಡ್ತೀವಿ, ನಮ್ಮ ಡಿಪಾರ್ಟ್ಮೆಂಟಿಗೆ ಬರೆದ್ಬಿಟ್ಟು ಎಕ್ಸ್ಟ್ರಾ ಫಂಡ್ ಏನಾದರೂ ಕೊಟ್ಟರೆ, ಅಂದ್ರೆ ನಮ್ಮಲ್ಲಿ ಏನೂ ಇರೋದಿಲ್ಲ, ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರೋದ್ರಿಂದ ನಾವು ಏನೇ ಆದ್ರೂ ಅಲ್ಲಿಂದ ಫಂಡ್ ಅಲೋಕೇಶನ್ ಮಾಡ್ಕೊಂಡು ಅಪ್ರೂವಲ್ ತೊಗೊಂಡು ಮಾಡ್ಬೇಕು ನಾವು. ಇಟ್ ವಿಲ್ ಟೇಕ್ ಟೈಮ್. ಅಂದ್ರೆ ಒಂದೇ ದಿವ್ಸನಲ್ಲಿ ಆಗೋ ಕೆಲಸ ಅಲ್ಲ, ನಿಮಗೆಲ್ಲ ಗೊತ್ತಿದ್ದದ ಆಯ್ತದ. ಯಾವುದು ಇದನ್ನ ಮೇಲಾಧಿಕಾರಿ ಗಮನಕ್ಕೆ ತಂದಿದೆ, ಅವರು ಮೇಲಾಧಿಕಾರಿಗಳು ಬರೆದಿದ್ದಾರೆ, ಇಶ್ಯೂ ಇಲ್ಲನ. ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ನಮ್ಮ ಆಫೀಸಿಗೆ ಬಂದಿದೆ ಲೆಟ್ರ್. ನಾವು ನಮ್ಮ ಆಫೀಸಿಗೆ ಏನು ಆ್ಯಕ್ಚುಲಿ ಇಶ್ಯೂ ಐತೆ ಅನ್ನೋದನ್ನು ನಾವು ಆಲ್ರೆಡಿ ಇದನ್ನ ಮಾಡಿದ್ದೇವೆ ನಾವು. ನಂದು RB ಶಿವರಾಯ್ ಅಂತ, ಸೆಕ್ಷನ್ ಆಫೀಸರು. ಆನ್ ದಿ ಹಾಫ್ ಆಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ್ಯಂಡ್ AW ಐ ಆಮ್ ಟಾಕಿಂಗ್.